ನಮಸ್ಕಾರ. ಮಧ್ಯಾಹ್ನದ ಭೋಜನ ಮುಗಿದಿದೆ ಅಂತ ತಿಳ್ಕೊತೀನಿ. ಒಂದು ಸಲ ಪರೀಕ್ಷೆ ಮಾಡ್ಬಿಡೋಣ. ನಿದ್ದೆ ಮಾಡೋದು ಬೇಡ, ನಿದ್ದೆ ಮಾಡಿ ತೋರಿಸ್ತೀವಿ ಅಂತ ಹೇಳಬೇಡಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್. 2 ಸಲ ಬರಬೇಕು, ಜೈ ಜೈ ಶ್ರೀರಾಮ್ ಅಂತ ಹೇಳಿ. ಜೈ ಶ್ರೀರಾಮ್. ನಮಗೆ ರಾಮಾಯಣ ತುಂಬ ಇಷ್ಟವಾದ ಕತೆ. ಎಷ್ಟೊಂದು ಸಲ ಓದಿದ್ದೀವಿ, ನೋಡಿದ್ದೀವಿ ಕೂಡ. ಅಂಥ ರಾಮಾಯಣದಲ್ಲಿ ಭಾವಪೂರ್ಣ, ಅರ್ಥಪೂರ್ಣ ಘಟನೆಗಳು ಹಲವಾರು. ನಿರ್ಣಯ ಕಷ್ಟ ಆಗತ್ತೆ, ಆದರೂ ನಿರ್ಣಯ ಮಾಡಬೇಕಾಗತ್ತೆ. ಆ ಥರ ಘಟನೆಗಳು ತುಂಬ ಇವೆ. ಅಂಥದ್ರಲ್ಲಿ ಒಂದು ಘಟನೆ ಸೀತಾ ಅಪಹರಣ. ಸೀತಾ ಅಪಹರಣವನ್ನು ನಾಟಕದ ರೂಪದಲ್ಲಿ ಪ್ರದರ್ಶನ ಮಾಡಲಿದ್ದಾರೆ ನಮ್ಮ ಮಾರ್ಕಂಡೇಯ ಪರಿಸರದ ಮಕ್ಕಳು. ಅವರನ್ನು ಜೋರಾಗಿ ಕರತಾಡನ ಚಪ್ಪಾಳೆಯ ಮೂಲಕ ಸ್ವಾಗತ ಮಾಡೋಣ. ನಾರಾಯಣ ನಾರಾಯಣ. ದೇವ, ಈ ಲೀಲಾ ನಾಟಕದ ಸೂತ್ರಧಾರಿ ನೀನು. ನಿನ್ನ ಮಹಾತ್ಮೆಯನ್ನು ಏನೆಂದು ಹೇಳಲಿ? ಜಯ ವಿಜಯರಿಗೆ ಸನಕಾದಿ ಮುನಿಗಳಿಂದ ಶಾಪ. ಆ ಶಾಪ ಪರಿಹಾರಕ್ಕಾಗಿ ವಿಷ್ಣುವಿನ ಶತ್ರುವಾಗಿ 3 ಜನ್ಮ ತಾಳಿದರು. ಹರಿಯಿಂದಲೇ ಸಂಭಾರವಾಗಿ ಮುಕ್ತಿ ಹೊಂದಿದರು. ಸತ್ಯಯುಗದಲ್ಲಿ ಹಿರಣ್ಯಾಕ್ಷ, ಹಿರಣ್ಯಕಶಿಪು. ದ್ವಾಪರ ಯುಗದಲ್ಲಿ ಶಿಶುಪಾಲ ದಂತವಕ್ರರಾಗಿ ಜನಿಸಿದರು. ತ್ರೇತಾಯುಗದಲ್ಲಿ ವಿಶ್ವವಸ್ ಎಂಬ ಮುನಿ, ಕೈಕಸಿ ಎಂಬ ರಾಕ್ಷಸಿಯ ಮಕ್ಕಳಾಗಿ ರಾವಣ, ಕುಂಭಕರ್ಣರಾಗಿ ಜನಿಸಿದರು. ನಾವಿವತ್ತು ನಾಟಕ ಮಾಡುತ್ತಿರುವುದಿದೆ ರಾವಣನ ಬಗ್ಗೆ. ವಿಷ್ಣುವಿನ ಅವತಾರವಾದ ಶ್ರೀರಾಮನಿಂದ ಸಂಹಾರವಾಗುವುದಕ್ಕೆ ಕಾರಣವಾದ ಸೀತಾಪಹರಣದ ಬಗ್ಗೆ. ರಾವಣ ಲಂಕೆಯ ರಾಕ್ಷಸ ರಾಜ, ಮೇಧಾವಿ, ಮಹಾಜ್ಞಾನಿ, ಮಹಾದೈವ ಭಕ್ತ, ಲೋಕಕಂಟಕನಾಗಿ ಅಹಂಕಾರದಿಂದ ಮೆರೆಯುತ್ತಿದ್ದ. ಈಗ ನಿಮ್ಮ ಮುಂದೆ ನಾಟಕ ಸೀತಾಪಹರಣ. ಲಂಕಾಧೀಶ್ವರ, ದಶಕಂಠ, ಮಹಾಜ್ಞಾನಿ, ಸಕಲ ವೇದ ಪಾರಂಗತ, ಪರಮ ಶಿವ ಭಕ್ತ, ಪರಿಣಿತ ವೀಣಾನಾದಕ ರಾವಣೇಶ್ವರರು ಆಗಮಿಸಿದ್ದಾರೆ. ನನ್ನ ಅನುಜರಾದ ವಿಭೀಷಣ, ಕುಂಭಕರ್ಣರೇ, ಅಮಾತ್ಯರಾದ ಪ್ರಹಸ್ತರೇ, ನಿಮ್ಮೆಲ್ಲರ ಸಹಕಾರದಿಂದ ನಮ್ಮ ಲಂಕಾದೇಶವು ಉನ್ನತಿಯನ್ನು ಪಡೆದಿದೆ. ಪ್ರಭುಗಳೇ, ನಿಮ್ಮ ಬಲವೇ ಮುಖ್ಯವಾದದ್ದು. ದೇವತೆಗಳು ಸಹ ನಿಮ್ಮೆದುರು ಬರಲು ಭಯಭೀತರಾಗಿದ್ದಾರೆ. ಹೌದು ಹೌದು, ನಮ್ಮ ಪ್ರಭುಗಳ ಎದುರು ಹರಿಹರ ಬ್ರಹ್ಮಾದಿಗಳಿಗೂ ನಿಲ್ಲಲು ಸಾಧ್ಯವಿಲ್ಲ. ಅಣ್ಣ, ನೋಡಣ್ಣ ನನ್ನ ಈ ಅವಸ್ಥೆಯನ್ನ. ಏನಾಯಿತು ತಂಗಿ? ಯಾರು ನಿನ್ನ ಈ ಕಿವಿಮೂಗುಗಳನ್ನು ಕತ್ತರಿಸಿದ್ದು? ಈಗಲೇ ಹೇಳು, ಅವರನ್ನು ಸಂಹರಿಸುವೆ. ಅಣ್ಣ, ನಾನು ದಂಡಕಾರಣ್ಯದಲ್ಲಿ ಸಂಚರಿಸುತ್ತಿದ್ದೆ. ಆಗ ಅಲ್ಲಿ ರಾಮ ಲಕ್ಷ್ಮಣರು ವಾಸ ಮಾಡುತ್ತಿದ್ದರು. ಅಣ್ಣ, ಎಂತ ಚೆಲುವರ ಎಂತ ಚೆಲುವರ ನನಗೆ ಮದುವೆಯಾಗಿದೆ. ನಾನು ಏಕಪತಿ ವ್ರತಸ್ಥ. ಅಲ್ಲಿ ಕುಳಿತಿರುವನಲ್ಲ, ಅವನ ಬಳಿಯೇ ಹೋಗು. ಚೆಲುವ, ಆ ಚೆಲುವನು ನಿನ್ನ ಬಳಿ ಹೋಗೆಂದನು. ನನ್ನನ್ನು ವರಿಸುವೆಯಾ? ಅವನು ನನ್ನ ಅಣ್ಣ. ನಾನು ಅವನ ಸೇವೆಯಲ್ಲ ಮಗ್ನಾಗಿರುವೆನು. ನೀನು ಅವನ ಬಳಿಯೇ ಹೋಗು. ಏನಿದು, ಇವರಿಬ್ಬರು ನನ್ನನ್ನು ಈ ತರವೇ ಅವಮಾನ ಮಾಡುತ್ತಿದ್ದಾರಲ್ಲ. ಆ ರಾಮನ ಹೆಂಡತಿ ಸೀತೆಯನ್ನು ಕೊಂದರೆ ರಾಮ ನನ್ನನ್ನು ವರಿಸುವ. ಆದ್ದರಿಂದ ಅವಳನ್ನು ಕೊಲ್ಲುವೆನು. ರಾಮಚಂದ್ರ,
ಶೂರ್ಪಣಕ. ಏನು ಆ ಹುಲಮಾರವನ್ನು ನಮ್ಮ ರಾಕ್ಷಸರ ಸೈನ್ಯವನ್ನು ಕೊಂದರೆ? ಪ್ರಭುಗಳೇ, ನಮ್ಮ ಸೈನ್ಯಕ್ಕೆ ದಂಡಕಾರಣ್ಯದ ಕಡೆಗೆ ಹೋಗಲು ಆಜ್ಞಾಪಿಸದೆ. ಅಣ್ಣ, ತಂಗಿ ಮಾತು ನೀ ದುಡಕಬೇಡ. ನಿನಗೆ ಅರಿವಿದೆಯಾ ನಿನಗೆ ರಾಮನ ಶಕ್ತಿ? ಅವನು ಅವತಾರ ಪುರುಷ. ನಿನ್ನ ಮಾತು ನನಗೆ ಬೇಕಿಲ್ಲ. ಸೈನ್ಯ ಸಿದ್ಧಗೊಳ್ಳಲಿ. ಆಗಲಿ ಪ್ರಭು. ಬಾ ತಂಗಿ, ವಿಶ್ರಮಿಸೋಣ. ಗುರುಗಳೇ, ರಾವಣೇಶ್ವರರು ಆಗಮಿಸಿದ್ದಾರೆ. ಓಹೋ, ರಾವಣೇಶ್ವರರು ಆಗಮಿಸಿದ್ದಾರೆ. ಬಂದ ಕಾರಣ ಏನಿರಬಹುದು? ನಿನ್ನ ಅನುಗ್ರಹ ಹೊಂದಿದ್ದರೆ ನನ್ನ ಭಾಗ್ಯದ ಬಾಗಿಲು ತೆರೆದಂತೆ. ನನ್ನ ಅನುಗ್ರಹವೇ ಬಂದ ಕಾರಣ? ನನ್ನ ತಂಗಿಗಾದ ಅವಮಾನಕ್ಕೆ ಪ್ರತೀಕಾರವಾಗಿ ಆ ರಾಮನ ಸೊಕ್ಕಡಗಿಸಬೇಕು. ನಿನ್ನ ಸಹಾಯ ಕೇಳಲು ಬಂದಿರುವೆನು. ರಾವಣ, ಏನು ಹೇಳುತ್ತಿರುವೆ? ರಾಮನು ಅವತಾರ ಪುರುಷ. ಹಾವಿನ ಹುತ್ತಕ್ಕೆ ಕೈ ಹಾಕಬೇಡ. ನಿನ್ನ ಉಪದೇಶ ನನಗೆ ಬೇಕಿಲ್ಲ. ನನ್ನ ಮಾತನ್ನು ನಿರಾಕರಿಸಿದರೆ ಈ ಕಗ್ಗಕ್ಕೆ ಬಲಿಯಾಗುವೆ. ನಾನು ಗುರುಗಳಿಗೆ ಅರ್ಥ ಮಾಡಿಸುವೆ. ಗುರುಗಳೇ, ಒಪ್ಪಿಬಿಡಿ. ಈ ನೀಚನಿಂದ ಸಾಯುವುದಕ್ಕಿಂತ ರಾಮನಿಂದ ಮರಣ ಹೊಂದಿದರೆ ಶ್ರೇಷ್ಠ. ಆಯಿತು ಪ್ರಭುಗಳೇ, ಗುರುಗಳು ಒಪ್ಪಿದ್ದಾರೆ. ನೀನು ಮಾಯಾಜಿಂಕೆಯಾಗಿ ಸೀತೆಯ ಸುತ್ತ ಓಡಾಡುತ್ತಾ ಅವಳನ್ನು ಆಕರ್ಷಿಸು. ರಾಮನ ಬಾಣಕ್ಕೆ ಗುರಿಯಾಗುವೆ. ಹಾ ಸೀತಾ, ಹಾ ಲಕ್ಷ್ಮಣ ಎಂದು ಕೂಗು. ಮುಂದಿನದನ್ನು ನಾನೇ ನೋಡಿಕೊಳ್ಳುವೆ. ತಿಳಿಯಿತೆ? ತಿಳಿಯಿತು. ಗುರುಗಳೇ, ಹೊರಡೋಣವೇ? ಆರ್ಯಪುತ್ರರೇ, ಅಲ್ಲಿ ನೋಡಿ, ಹೊನ್ನಿನ ಬಣ್ಣದ ಜಿಂಕೆ. ನನಗೋಸ್ಕರ ಅದನ್ನು ತಂದು ಕೊಡುವಿರಾ? ದೇವಿ, ಆ ಚಿನ್ನದ ಜಿಂಕೆಗೆ ಆಸೆ ಪಡಬೇಡ. ಅದು ಮಾಯಾವಿ ಜಿಂಕೆ. ನಿಮಗೆ ಸುಖ ಸುಮ್ಮನೆ ಸಂಶಯ. ಆ ಜಿಂಕೆ ನನಗೆ ಬೇಕೇ ಬೇಕು. ಅಣ್ಣ, ಅತ್ತಿಗೆ ಆಸೆ ಪಡುತ್ತಿರುವರು. ನಾನು ಹೋಗಿ ತರಲೇ? ಬೇಡ ಲಕ್ಷ್ಮಣ, ನಾನೇ ಹೋಗಿ ತರುವೆನು. ನೀನು ಸೀತೆಯ ಕಾವಲಿಯೇ ಇರು. ಹಾಗೆ ಆಗಲಿ ಅಣ್ಣ. ಅಣ್ಣ, ಜಿಂಕೆ ಓಡಿತು. ಚಿನ್ನದ ಜಿಂಕೆಯ ಹಿಂಬಾಲಿಸುತ್ತ ಹೊರಟನು ರಾಮನು ಅಡವಿಯೊಳು. ಓಡುತ್ತ ನಿಲ್ಲುತ್ತ ನಿಲ್ಲುತ್ತ ಓಡುತ್ತ ರಾಮನ ಕರೆಯುತ್ತ ಚಂದದಲ್ಲಿ. ಕೊನೆಗೂ ಸಿಕ್ಕದ ಹೊನ್ನಿನ ಜಿಂಕೆಗೆ ಹೊಡೆದನು ರಾಮನು ಬಾಣವನು. ಬಾಣವ ತಾಗಿ ಬಿದ್ದಿತು ಜಿಂಕೆಯು ರಾಕ್ಷಸ ರೂಪವನು ತಾಳಿ. ಕೂಗಿತು ಅದುವು, ಹಾ ಸೀತಾ, ಹಾ ಲಕ್ಷ್ಮಣ. ನಾನು ಹುಟ್ಟಿದ ತೆರೆಗೆ ಹೋಗಿರುವೆನು. ಲಕ್ಷ್ಮಣ, ಹೊನ್ನಿನ ಬಣ್ಣದ ಜಿಂಕೆ ತರಲು ಹೋದ ಆರ್ಯರಿಗೆ ಏನಾಗಿರಬಹುದು? ಹಾ ಲಕ್ಷ್ಮಣ, ಹಾ ಸೀತೆ ಎಂದು ದನಿ ಕೇಳುತ್ತಿದೆ ಅಲ್ಲವೇ? ಅತ್ತಿಗೆ, ಅದು ಅಣ್ಣನ ದನಿ ಅಲ್ಲ, ರಾಕ್ಷಸರ ಮಾಯೆ. ಈಗಲೇ ಹೋಗು. ಅತ್ತಿಗೆ, ನಾನು ಹೋಗಲಾರೆ. ಮೈಕೋ. ನಾನು ಅಣ್ಣನ ಮಾತನ್ನು ಮೀರಲಾರೆ. ಏನೆಂದೆ? ಹೋಗುವುದಿಲ್ಲವೇ? ನೀಚ, ಹಾಗೆಲ್ಲ ಮಾತನಾಡಬೇಡಿ ಅಂತ. ಅಲ್ಲಿ ನೋಡು ಮೈಕು. ಹೇಳು, ಹೇಳಿ. ನಿಜವಾಗ್ಲೂ ಹಾಂ, ಹೋಗೋ. ರಾಮ ಲಕ್ಷ್ಮಣರಿಬ್ಬರೂ ಕುಟೀರದಲ್ಲಿಲ್ಲ. ಸೀತೆ ಒಬ್ಬಳೇ ಇರುವಳು.
ನಾನೀಗ ವೇಷ ಬದಲಿಸಿ ಹೋಗುವೆ. ಮುಂದೆ ನೋಡು. ಯಾರೋ ಮುನಿವರ್ಯರು ಬಂದಿದ್ದಾರೆ, ಅವರಿಗೆ ಈ ಫಲವನ್ನು ನೀಡುವೆ. ಹೋ, ಲಕ್ಷ್ಮಣ ಹೇಳಿದ್ದಾನೆ ಈ ಕುಟೀರದಿಂದ ಹೊರಗೆ ಹೋಗಬಾರದೆಂದು. ಇಲ್ಲಿಂದಲೇ ಭಿಕ್ಷೆಯನ್ನು ಹಾಕುವೆ. ಯಾಕೆ ತಾಯಿ ಅಷ್ಟು ದೂರದಿಂದ ಭಿಕ್ಷೆಯನ್ನು ಹಾಕುತ್ತಿದ್ದೀಯಾ? ಅದು ಹೊರಗೆ ತಂದು ಭಿಕ್ಷೆ ಹಾಕಬೇಕು, ತಿಳಿದಿಲ್ಲವೇ? ಮುನಿವರ್ಯರು ಕೋಪಗೊಂಡಿದ್ದಾರೆ. ನಾನು ಈಗಲೇ ಹೋಗಿ ಭಿಕ್ಷೆಯನ್ನು ಹಾಕುತ್ತೇನೆ. ಬಿಡು ಬಿಡು ನೀಚ, ಪರಸ್ತ್ರೀಯರನ್ನು ಮುಟ್ಟಬಾರದು. ಪುಷ್ಪಕ ವಿಮಾನ ಹತ್ತು ಪುಷ್ಪಕ ವಿಮಾನ. ದುಷ್ಟ ರಾವಣನು ಸೀತಾ ಮಾತೆಯ ಅಪಹರಿಸಿ ಪುಷ್ಪಕ ವಿಮಾನದಲ್ಲಿ ಹೊರಟನು. ಆಮೇಲೆ ಏನಾಯ್ತು ಗೊತ್ತೇ ಇದೆಯಲ್ಲ. ಈಗ ಶ್ರೀರಾಮನನ್ನು ನೆನೆಯೋಣ. ರಾಮನಾಮ ಜಪಿಸೋ, ಹೇಳ್ರಿ. ರಾಮನಾಮವ ಜಪಿಸೋ ಮನೋಜ, ರಾಮ ಮಂತ್ರವ ಜಪಿಸೋ. ಆ ಮಂತ್ರ ಈ ಮಂತ್ರ ರಚನೆಗಳ ಬೇಡ. ಆ ಮಂತ್ರ ಈ ಮಂತ್ರ ನೆಚ್ಚಿಗಳ ಬೇಡ. ಸೋಮಶೇಖರ ತನ್ನ ಸರಿಗೆ ಬೆಳೆದ ಮಂತ್ರ ಮಂತ್ರವ ಜಪಿಸೋ. ಹೇ ಮನೋಜ, ರಾಮ ಮಂತ್ರವ ಜಪಿಸೋ. ಧನ್ಯವಾದಗಳು. ಧನ್ಯವಾದಗಳು. ಹೆಸರು ಹೇಳಲಿಲ್ಲ. ಚಪ್ಪಾಳೆ ಇನ್ನು ಜೋರಾಗಿ ಬರಲಿ. ರಾಮನ ಕಥೆಯನ್ನ ನಾವು ಎಷ್ಟು ಸಲ ಕೇಳಿದ್ರು ಮತ್ ಕೇಳ್ತಿದ್ರು. ವಿಷಯ ಏನಾಗತ್ತೆ ಅಂತ ಗೊತ್ತಿದ್ರು ಕೂಡ ನಮ್ಮೆಲ್ಲರ ಕಣ್ಣುಗಳು ಇಲ್ಲೇ ಇತ್ತು ಅಂತ ಕಾಣಿಸ್ತಿತ್ತು.